ಮಧ್ಯಾಹ್ನದ ಸಮಯ ಆಗಿತ್ತು. ರಹಸ್ಯಮಯ ಕಾಡಿನ ಮುಖ್ಯ ಬಾಗಿಲತ್ರ ಚೋಟು ಜಿಂಕೆ, ರಾಮು ಆನೆ ಮತ್ತು ಬಗೀರ ನಿಂತಿರ್ತಾರೆ ಮತ್ತವರು ಮಾತಾಡ್ತಾ ಇರ್ತಾರೆ. ಆಗ ಅವ್ರ ಮುಂದೆ ಒಂದು ಕೋತಿ ಅಳ್ತಾ ಬರ್ತಿರೋದನ್ನ ಅವರು ನೋಡ್ತಾರೆ. ಅರೆ, ಈ ಕೋತಿ ನಮ್ಮತ್ರ ಯಾಕೆ ಬರ್ತಾ ಇದೆ? ಆ ಕೋತಿಯ ಕಾಡೊಳಗಡೆ ಎಂಟರ್ ಆಗೋದಕ್ಕೆ ಟ್ರೈ ಮಾಡುತ್ತೆ. ಆಗ ಅವನ ಕೈಯಲ್ಲಿ ಹೋಗಕ್ಕಾಗಲ್ಲ. ಅರೆ, ನಾನ್ ಯಾಕೆ ಮುಂದೆ ಹೋಗ್ತಾ ಇಲ್ಲ? ಫ್ರೆಂಡ್, ನೀನೇ ಈ ಕಾಡ್ನವನಲ್ಲ. ನೀನೀ ಕಾಡ್ನವಾಗಿದ್ರೆ ಆರಾಮಾಗಿ ನಿನಗೆ ಇದ್ರ ಒಳಗೋಗ್ಬೋದಿತ್ತು. ನನಗೆ ನಿಮ್ ಕಾಡಿನ ರಾಜನ ಹತ್ರ ಮೀಟ್ ಆಗ್ಬೇಕು, ಇಲ್ಲ ಅಂದ್ರೆ ನನ್ನ ಅಮ್ಮ ಸತ್ತೋಗ್ತಾರೆ. ಹಂಗಂತೇಳಿ ಆ ಕೋತಿ ಅಳಕ್ಕೆ ಶುರು ಮಾಡುತ್ತೆ. ಅರೆ ನಿಲ್ಸಪ್ಪ, ನಿಲ್ಸು, ಒಳಗಡೆ ಕರ್ಕೊಂಡೋಗೋಣ. ಹಂಗಂತೇಳಿ ಚೋಟು ಜಿಂಕೆ ಆ ಬಾಗಿಲ ಪಕ್ಕದಲ್ಲಿ ಹೋಗಿ ಆಮೇಲೆ ಕೋತಿಯ ಕೈಯನ್ನು ಹಿಡ್ಕೊಂಡು ಅದನ್ನ ಒಳಗಡೆ ಕರ್ಕೊಂಡು ಹೋಗುತ್ತೆ. ಆಗ ಕೋತಿ ನೋಡ್ತಾನೆ, ಕಾಡಲ್ಲಿರುವ ಹಣ್ಣುಗಳು ಹಂಗೆ ಪ್ರಕಾಶವಾಗಿ ಇರುತ್ತವೆ. ಅದು ಮಾತ್ರ ಅಲ್ಲದೆ ಅಲ್ಲಿ ಓಡ್ತಿರುವ ನದಿಯಲ್ಲಿ ಗುಲಾಬಿ ಶರ್ಬತ್ ಇರುತ್ತೆ. ಅರೆ, ಇದು ನಾನು ಒಳಗಡೆ ಹೇಗ್ ಬಂದೆ? ಮತ್ತೆ ಇದು ಯಾಕೆ ಶೈನ್ ಹೊಡಿತಾ ಇದೆ? ಮತ್ತೆ ನದಿ ಯಾಕೆ ಪಿಂಕ್ ಕಲರ್ ಇದೆ? ನೀನು ಹೇಗ್ ಬಂದೆ ಅಂದ್ರೆ, ನೀನು ನಮ್ಮ ಕಾಡಿನ ಒಂದು ಪ್ರಾಣಿಯ ಕೈ ಹಿಡ್ಕೊಂಡು ಒಳಗೆ ಬಂದೆ ಅಲ್ವಾ, ಅದಕ್ಕೆ ನೀನು ಒಳಗಡೆ ಬಂದಿದ್ದು ಕಣೋ. ಇದನ್ನೆಲ್ಲ ನೀನು ನಮ್ಮ ಕಾಡಲ್ಲಿ ನೋಡ್ತಾ ಇದ್ದೀಯ ಅಲ್ವಾ, ಅದಕ್ಕೋಸ್ಕರ ನಮ್ಮ ಕಾಡನ್ನ ರಹಸ್ಯಮಯ ಕಾಡು ಅಂತಾರೆ. ಸರಿ ಕೇಳಿದ್ದೆ ನಾನು ಈ ಕಾಡಿನ ಬಗ್ಗೆ. ಇದು ನಿಜವಾಗ್ಲೂ ರಹಸ್ಯಮಯ ಕಾಡೇನೆ? ಈಗ ಹೇಳು, ಏನ್ ವಿಷಯ? ನಮ್ಮ ಕಾಡಲ್ಲಿ ಏನ್ ಕೆಲ್ಸ ನಿನಗೆ? ನನ್ನ ಹೆಸರು ಮಿಂಕು ಅಂತ. ನನ್ನ ತಾಯಿಗೆ ತುಂಬಾ ಹುಷಾರಿಲ್ಲ. ನಿಮ್ಮ ರಾಜನನ್ನು ನಾನು ಮೀಟ್ ಆಗಿಲ್ಲ ಅಂದ್ರೆ ಅವರು ಸತ್ತೋಗ್ತಾರೆ. ಅದನ್ ಕೇಳಿಸ್ಕೊಂಡು ಚೋಟು ಜಿಂಕೆಗೆ ತುಂಬಾನೇ ಪಾಪ ಅನ್ಸುತ್ತೆ. ಅವ್ರ ಮೂವರು ಆ ಕೋತಿಯನ್ನು ಆ ಕಾಡಿನ ರಾಜನಾದ ಶೇರ್ ಖಾನಿನ ಬಳಿ ಕರ್ಕೊಂಡು ಹೋಗ್ತಾರೆ. ಮಹಾರಾಜರಿಗೆ ಜಯ. ಆಗ್ಲಿ. ಏ ಚೋಟು, ಹೇಗಿದ್ದೀಯಾ? ಈ ಕೋತಿ ಯಾರೋ? ಮಹಾರಾಜ, ಈ ಮಿಂಕು ಕೋತಿ ತುಂಬಾ ಸಮಸ್ಯೆಯಲ್ಲಿದೆ. ನಿಮ್ಮ ಹೆಲ್ಪ್ ಬೇಕಂತೆ, ಅದಕ್ಕೆ ಕರ್ಕೊಂಬಂದೆ. ಹೇಳು, ಏನ್ ಸಮಸ್ಯೆ ನಿನಗೆ? ಮಹಾರಾಜ, 2 ವಾರದಿಂದ ನನ್ನ ಅಮ್ಮನಿಗೆ ಹುಷಾರಿಲ್ಲ. ಅವರಿಗೀಗ ಕಣ್ ಕಾಣ್ತಾ ಇಲ್ಲ. ದಿನ ದಿನ ಹೋದಾಗೆ ಅವರ ದೇಹನೂ ವೀಕ್ ಆಗ್ತಾ ಇದೆ. ಆ ಬಂಗಾರದ ಮರದಲ್ಲಿ ಬೆಳೆಯೋ ಫಲ ಕೊಟ್ರೆ ನನ್ನ ಅಮ್ಮ ಗುಣಮುಖ ಆಗ್ತಾರೆ. ಸಿಂಹ, ಇಲ್ಲ, ಸುಮ್ನೆ ನಾವ್ ಯಾರಿಗೂ ಕೊಡಲ್ಲ. ಮತ್ತೆ ಇಲ್ಲಿಂದ ಕರ್ಕೊಂಡೋಗಿವ ನನ್ನ. ಅದನ್ ಕೇಳಿಸ್ಕೊಂಡು ಎಲ್ಲಾರ್ಗೂ ಶಾಕ್ ಆಗ್ಬಿಡುತ್ತೆ. ಆಗ ಗೇಂಡ ಮೃಗ ದೂರದಿಂದ ಬಂದು ಅವನನ್ನ ಗುದ್ದಿ ಆಚೆ ತಳ್ಬಿಡುತ್ತೆ. ಆಗ ಚೋಟು ಜಿಂಕೆ ಶೇರ್ ಖಾನ್ ಹತ್ರ ಸವಾಲ್ ಮಾಡ್ತಾನೆ. ಮಹಾರಾಜ, ಅವನ ಅಮ್ಮನಿಗೆ ಹುಷಾರಿಲ್ಲ, ಆದ್ರೂ ಕೂಡ ನೀವು ಆ ಫಲ ಯಾಕೆ ಕೊಟ್ಟಿಲ್ಲ ಅವನಿಗೆ? ಚೋಟು, ನೀನು ಎಲ್ರಿಗೂ ಒಳ್ಳೇದ ಆಲೋಚನೆ ಮಾಡ್ತೀಯ, ಅದಕ್ಕೆ ನಿನಗೆ ಕೆಟ್ಟದ್ದು ಕಾಣಲ್ಲ. ಆ ಹಣ್ಣು ಸಾಧಾರಣವಾದದ್ದಲ್ಲ. ಬಾ. ಶೇರ್ ಖಾನ್ ಚೋಟು ಜಿಂಕೆನ ಆ ಮೆಹಲ್ ಆಚ್ ಕಡೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಬಂಗಾರದ ಮರ ಇರುತ್ತೆ. ಆ ಮರದಲ್ಲಿ ಒಂದೇ ಒಂದು ನೀಲಿ ಬಣ್ಣದ ಹಣ್ಣಿರುತ್ತೆ. ಈ ಫಲ ಇದೆಯಲ್ಲ, 5 ವರ್ಷದಲ್ಲಿ ಒಂದ್ಸರಿ ಆಗೋದು. ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಇದನ್ನ ತಿಂದ್ರೆ ಅವರು ಆರಾಮಾಗಿ ಹೋಗ್ತಾರೆ. ಎಲ್ಲ ಸರಿ ಇದ್ದು ಕೂಡ ಈ ಫಲವನ್ನ ತಿಂದ್ರೆ ಅವನಿಗೆ ಒಳ್ಳೆಯ ಶಕ್ತಿ ಬರುತ್ತೆ, ಮಾಂತ್ರಿಕ ಶಕ್ತಿಗಳು. ಅದು ತಪ್ಪು ಯೂಸ್ ಕೂಡ ಆಗ್ಬಹುದು, ಅದಕ್ಕೆ ನಾನು ಅವನಿಗೆ ಕೊಟ್ಟಿಲ್ಲ. ಅಲ್ಲ ಶೇರ್ ಖಾನ್, ಮತ್ತೆ ನೀನು ಯಾಕದನ್ನ ಆ ಕೋತಿಗೆ ಕೊಡ್ಲಿಲ್ಲ? ಅವನದನ್ನ ಅವನ ಅಮ್ಮನಿಗೆ ತಕೊಂಡೋಗ್ತಿದ್ದ ಅಲ್ವಾ? ನನಗೆ ಅವನನ್ನ ನಂಬಕ್ಕಾಗಿಲ್ಲ, ಅದಕ್ಕೆ ನಾನು ಅವನನ್ನ ಕೊಟ್ಟಿಲ್ಲ. ಅಮ್ಮನನ್ನ ಕರ್ಕೊಂಡು ಬರ್ಬೇಕಿತ್ತವ. ಅದನ್ ಕೇಳಿಸ್ಕೊಂಡು ಚೋಟು ಜಿಂಕೆ ಆ ಮೆಹಲಿಂದ ಆಚೆ ಬರ್ತಾನೆ. ಆಗ ಮಿಂಕು ಕೋತಿ ಪಾಪ ಅಳ್ತಾ ಇರೋದನ್ನ ನೋಡ್ತಾನೆ. ನನ್ನ ಅಮ್ಮ ನನ್ನ ಕಣ್ಣೆದುರೇ ಸತ್ತೋಗ್ತಾಳೆ, ನಾನೇನು ಮಾಡಕ್ಕಾಗಲ್ಲ. ನೀನು ಟೆನ್ಷನ್ ಮಾಡಬೇಡ, ಹೇಗಾದ್ರೂ ಮಾಡ್ಕೊಂಡು ನಿನ್ನ ಅಮ್ಮನ ಇಲ್ಲಿ ಕರ್ಕೊಂಬ. ನಾನು ನಿನಗೆ ಅದನ್ನ ಕೊಡ್ತೀನಿ. ಮಚ್ಚ, ನಾನು ಇವತ್ತೇ ಕರ್ಕೊಂಡ್ಬರ್ತೀನಿ ಅವರನ್ನ. ತುಂಬಾ ಧನ್ಯವಾದಗಳು ನಿನಗೆ. ಮತ್ತವನ ಅಲ್ಲಿಂದ ಹೋಗ್ಬಿಡ್ತಾನೆ. ಮಾರನೇ ದಿನ ಅವ್ರು ಎಲ್ಲರೂ ಸೇರ್ಕೊಂಡು ಶೇರ್ ಖಾನಿನ ಮೆಹಲ್ ಒಳಗಡೆ ನಡ್ಕೊಂಡು ಹೋಗ್ತಾರೆ. ಈ ಸಲ ಅವರ ಜೊತೆ ಮಿಂಕು ಕೋತಿಯ ತಾಯಿ ಇರ್ತಾಳೆ. ಮಹಾರಾಜ ನೋಡಿ, ಇದು ನನ್ನಮ್ಮ. ಇವಳಿಗೆ ಕಾಣೋದಿಲ್ಲ, ಮತ್ತೆ ಹುಷಾರ್ ಕೂಡ ಇಲ್ಲ. ನಾನೀಗ ಸಾಯ್ತೀನಿ ಅನ್ಸತ್ತೆ. ಬೇಗ ನಾನ್ ಸತ್ರು ಪರವಾಗಿಲ್ಲ, ಈ ನೋವಿನಿಂದ ನಾನ್ ತಪ್ಸ್ಕೊಂಡ್ರೆ ಸಾಕು ಹಂಗಂತ ಹೇಳ್ತಾ ಆ ಕೋತಿ ಹಂಗೆ ಕೆಳಗಡೆ ಬಿದ್ದೋಗುತ್ತೆ.
ಮತ್ತೆ ನೋವಿನಿಂದ ಅದು ನರ್ಲಾಡ್ತಾ ಇರುತ್ತೆ. ಶೇರ್ ಖಾನ್, ನನಗಿದನ್ನ ನೋಡಕ್ಕಾಗ್ತಿಲ್ಲ. ಇವನಿಗೆ ಆ ಫಲವನ್ನ ಕೊಟ್ಬಿಡು ದಯವಿಟ್ಟು. ಚೋಟು, ನೀನ್ ಇಷ್ಟ ಹೇಳ್ತಾ ಇದ್ದೀಯಾ ಅಂದ್ರೆ ಸರಿ ಪಾ, ನಾನದನ್ನ ಇವನಿಗೀಗ ಕೊಡ್ತೀನಿ. ಶೇರ್ ಖಾನ್ ಎಲ್ಲಾರನ್ನೂ ಅವನ ತೋಟಕ್ಕೆ ಕರ್ಕೊಂಡು ಹೋಗ್ತಾನೆ. ರಾಮು, ಈ ಹಣ್ಣನ್ನ ತೆಗೆದು ಅವಳಿಗೆ ಕೊಡು. ಆನೆ ಆ ಮರದಲ್ಲಿರುವ ಹಣ್ಣನ್ನು ಕಿತ್ತಿ ಪಕ್ಕದಲ್ಲಿರುವ ಕೋತಿ ಹತ್ರ ಕೊಟ್ಬಿಡ್ತಾನೆ. ತುಂಬಾನೇ ನನ್ಗೆ ನೋವ್ತಾ ಇದೆ. ಇದನ್ನ ತಿನ್ನಿಯಮ್ಮ, ನೀವು ಆರಾಮಾಗ್ತೀರಾ. ಹಂಗಂತ ಹೇಳ್ತಾ ಆ ಕೋತಿ ತಾಯಿಯ ಬಾಯಿಯಿಂದ ನಗು ಶುರು ಆಗತ್ತೆ. ಆಗ ತಾಯಿ ಹಣ್ಣನ್ನು ಅವನ ಮಗನ ಕಡೆಗೆ ಹಾಕ್ತಾಳೆ. ಅವನದನ್ನ ಕ್ಯಾಚ್ ಹಿಡ್ಕೊಂಡು ತಿನ್ನಕ್ಕೆ ಶುರು ಮಾಡ್ಬಿಡ್ತಾನೆ. ಅಯ್ಯೋ! ಒಂದು ಕ್ಷಣ ಅವರೆಲ್ಲರೂ ಶಾಕ್ ಆಗ್ಬಿಡ್ತಾರೆ. ಆಮೇಲೆ ಕೋಪಗೊಂಡ ಶೇರ್ ಖಾನ್ ಅವನನ್ನ ಒಡೆಯಕ್ಕೋಸ್ಕರ ಜಂಪ್ ಮಾಡ್ತಾನೆ. ಅಷ್ಟರಲ್ಲೇ ಆ ಹಣ್ಣನ್ನು ತಿಂದ ಅವನಿಗೆ ಪವರ್ ಬಂದಿರುತ್ತೆ. ಅವನು ಅವನ ಕೈಯನ್ನು ಅಲ್ಲಾಡಿಸಿ ಆ ಶೇರ್ ಖಾನನ್ನೇ ಬಂಧಿಸ್ಬಿಡ್ತಾನೆ. ನನ್ನ ಐಡಿಯಾ ವರ್ಕ್ ಆಯ್ತು. ಇವನಿಗೆ ಶಕ್ತಿ ಬಂದಿದೆ. ಇಲ್ಲಿ ನಾವು ನಿಂತ್ರೆ ನಮ್ಮನ್ನು ಹಿಡಿದಾಕ್ತಾನೆ ಇವನು. ಹಂಗಂತ ಅವ್ರ ಮೂವರು ಹಿಂದ್ಗಡೆ ಇರೋ ಬಾಗಿಲಿಂದ ತಪ್ಸ್ಕೊಂಡು ಓಡೋಗ್ಬಿಡ್ತಾರೆ. ಆಮೇಲೆ ಆ ಕಾಡಿಗೆ ರಾಜನಾಗಿ ಕೋತಿ ಹೋಗಿ ಕೂತ್ಕೋತಾನೆ. ಮೆಂಕ, ರಾಜನ್ ಕಿರೀಟ ಏನ್ ಮಾಡ್ತಾ ಇದೆ ನಿನ್ ತಲೆ ಮೇಲೆ? ನಮ್ಮ ರಾಜ ಎಲ್ಲಿ? ನಿಮಗ್ ಶೇರ್ ಖಾನ್ ಮೀಟ್ ಆಗ್ಬೇಕಾ? ತಕೊಳ್ಳಿ. ಹಂಗಂತ ಹೇಳಿದ ತಕ್ಷಣನೇ ಕಾಡಿನ ರಾಜನಾದ ಶೇರ್ ಖಾನ್ ಅವ್ರ ಮುಂದೆ ಪ್ರತ್ಯಕ್ಷ ಆಗ್ತಾನೆ. ಆ ರಾಜನನ್ನು ಈ ಪರಿಸ್ಥಿತಿಯಲ್ಲಿ ಕಂಡ ಆ ಕಾಡಿನ ಜಂತುಗಳು ಶಾಕ್ ಆಗ್ತಾರೆ. ಇವತ್ತಿಂದ ಇದು ನನ್ನ ಕಾಡು. ನಾನ್ ನಿಮ್ ರಾಜ. ನಾನ್ ಹೇಳಿದಾಗ ಇಲ್ಲಿರ್ಬೇಕು ನೀವಿನ್ನು. ಆಮೇಲೆ ಜಂತುಗಳು ತುಂಬಾನೇ ಶಾಕ್ ಆಗ್ತಾರೆ. ಅವನ ಈ ಕುತಂತ್ರವನ್ನು ಕೇಳಿಸ್ಕೊಂಡು ಅವರು ತುಂಬಾನೇ ಬೇಜಾರಾಗ್ತಾರೆ. ಇನ್ನೊಂದು ಕಡೆ ಚೋಟು ಜಿಂಕೆ ಅವನ ಫ್ರೆಂಡ್ಸ್ ಜೊತೆ ನಿಂತ್ಕೊಂಡು ಅವ್ನ್ ಮಾಡಿದ ತಪ್ಪಂತ ಬೇಜಾರಾಗ್ತಿರ್ತಾನೆ. ನಾನು ಶೇರ್ ಖಾನ್ ಹೇಳಿದ್ದನ್ನ ಕೇಳಬೇಕಿತ್ತು. ಅಯ್ಯೋ ದೇವ್ರೆ, ನಮ್ಮ ಕಾಡು ತುಂಬಾ ದೊಡ್ಡ ಸಮಸ್ಯೆಯಲ್ಲಿದೆ. ಅವನತ್ರ ಶಕ್ತಿ ಕೂಡ ಬಂದಿದೆ. ಆದ್ರೂ ಅವನನ್ನ ಹೇಗಾದ್ರೂ ಸೋಲ್ಸಿ ನಮ್ಮ ರಾಜ ಮತ್ತೆ ಕಾಡನ್ನ ಕಾಪಾಡ್ಲೇಬೇಕು.